ನಟನಾಗಿ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ವಿಜಯ್ ಇದೀಗ ಮುಖ್ಯಮಂತ್ರಿಯಾಗಿ 100 ದಿನ ಪೂರೈಸಿದ್ದಾರೆ. ಸಿನಿಮಾದಲ್ಲಿ ಹೀರೋ, ರಾಜಕೀಯದಲ್ಲಿ ಸಿಎಂ. ಆದ್ರೆ 100 ದಿನಗಳಲ್ಲಿ ಜನರ ಮನ ಗೆದ್ದಿದ್ದಾರಾ? ವಿಜಯ್ ಮತ್ತು ಅವರ ಸಂಪುಟಕ್ಕೆ ಆಡಳಿತಾತ್ಮಕ ಅನುಭವ ಕಡಿಮೆ ಎಂಬ ಟೀಕೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಬಲಿಷ್ಠ ವಿರೋಧ ಪಕ್ಷಗಳಾದಂತಹ ಡಿಎಂಕೆ ಮತ್ತು ಎಐಎಡಿಎಂಕೆ ವಿಜಯ್ ಸರ್ಕಾರದ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸರ್ಕಾರ ಅಂದ್ರೆ ಕೇವಲ ಘೋಷಣೆಗಳಲ್ಲ, ಯೋಜನೆಗಳ ಅನುಷ್ಠಾನವೇ ನಿಜವಾದ ಸವಾಲು. ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಗ್ಯಾರಂಟಿ ಹಾಗೂ ಜನಪ್ರಿಯ ಯೋಜನೆಗಳ ಅನುಷ್ಠಾನದಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಭಾರಿ ಆರ್ಥಿಕ ಹೊರೆ ಉಂಟಾಗಿರುವಂಥದ್ದು. ಸಿನಿಮಾದಲ್ಲಿ ವಿಜಯ್ಗೆ ಅಭಿಮಾನಿಗಳ ದೊಡ್ಡ ಪಡೆ ಇದೆ. ಆದರೆ ರಾಜಕೀಯದಲ್ಲಿ ಅಭಿಮಾನಿಗಳಿಗಿಂತ ಜನರ ವಿಶ್ವಾಸ ಬಹಳ ಮುಖ್ಯ ಆಗುತ್ತೆ. ತಮಿಳುನಾಡಿನ ರಾಜಕೀಯ ಅಂಗಳದಲ್ಲಿ ಹೊಸ ಅಧ್ಯಾಯ. ನಟನಾಗಿ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ವಿಜಯ್ ಇದೀಗ ಮುಖ್ಯಮಂತ್ರಿಯಾಗಿ 100 ದಿನ ಪೂರೈಸಿದ್ದಾರೆ. ಸಿನಿಮಾದಲ್ಲಿ ಹೀರೋ, ರಾಜಕೀಯದಲ್ಲಿ ಸಿಎಂ. ಆದ್ರೆ 100 ದಿನಗಳಲ್ಲಿ ಜನರ ಮನ ಗೆದ್ದಿದ್ದಾರಾ ಅಥವಾ ಜನಪ್ರಿಯ ಯೋಜನೆಗಳ ಹಿಂದೆ ದೊಡ್ಡ ಆರ್ಥಿಕ ಹೊರೆ ಸೃಷ್ಟಿಯಾಗಿದೆಯಾ? ಮಹಿಳೆಯರ ಸುರಕ್ಷತೆಯಿಂದ ಹಿಡಿದು ರೈತರ ಸಾಲ ಮನ್ನಾ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನಿಂದ ಹಿಡಿದು ಉಚಿತ ವಿದ್ಯುತ್ ವರೆಗೆ ಒಂದಾ ಹಲವು ಘೋಷಣೆಗಳು. ಆದರೆ ಪ್ರಶ್ನೆ ಒಂದೇ, ಯೋಜನೆ ಘೋಷಿಸೋದು ಸುಲಭ, ಅದನ್ನ ಜನರಿಗೆ ತಲುಪಿಸೋದೇ ನಿಜವಾದ ಆಡಳಿತದ ಪರೀಕ್ಷೆ. ವಿಜಯ್ ಸರ್ಕಾರದ ಮೊದಲ 100 ದಿನ ಹೇಗಿತ್ತು? ಜನರಿಗೆ ಸಿಕ್ಕಿದ್ದೇನು? ಸರ್ಕಾರ ಎದುರಿಸುತ್ತಿರುವಂತಹ ಸವಾಲುಗಳೇನು? ಜನಪ್ರಿಯತೆಯ ಹಿಂದೆ ಆರ್ಥಿಕ ಹೊರೆ ಎಷ್ಟಿದೆ? ವಿಜಯ್ ಸರ್ಕಾರದ 100 ದಿನಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಶಕ್ತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಟ ವಿಜಯ್. ಇದೀಗ ಮುಖ್ಯಮಂತ್ರಿಯಾಗಿ 100 ದಿನ ಆಡಳಿತ ಪೂರ್ಣಗೊಳಿಸಿದ್ದಾರೆ. ದಶಕಗಳಿಂದ ಡಿಎಂಕೆ ಮತ್ತು ಎಐಡಿಎಂಕೆ ಸುತ್ತಲೇ ಗಿರಿಕಿ ಹೊಡೆದಿದ್ದಂತಹ ತಮಿಳುನಾಡು ರಾಜಕಾರಣದಲ್ಲಿ ವಿಜಯ್ ನೇತೃತ್ವದ ಹೊಸ ಪರ್ಯಾಯದ ಭರವಸೆಯನ್ನ ಮೂಡಿಸಿತ್ತು. ಮೊದಲ ದಿನದಿಂದಲೇ ಭ್ರಷ್ಟಾಚಾರ ಮುಕ್ತ ಆಡಳಿತ, ಮಹಿಳಾ ಸುರಕ್ಷತೆ, ರೈತರ ಕಲ್ಯಾಣ ಮತ್ತು ಯುವ ಜನರ ಅಭಿವೃದ್ಧಿಗೆ ಆದ್ಯತೆ ನೀಡುವಂತಹ ಸಂದೇಶವನ್ನ ವಿಜಯ್ ನೀಡಿದ್ರು. ರಾಜ್ಯಾದ್ಯಂತ ಮಹಿಳೆಯರ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ವಿಶೇಷ ಸಿಂಗಪೇಟ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ, ಚಿನ್ನದ ಉಂಗುರ ಗಿಫ್ಟ್, ಮದುವೆಗೆ ಬಂಗಾರ ಮತ್ತು ರೇಷ್ಮೆ ಸೀರೆ, ಉಚಿತ ಲ್ಯಾಪ್ಟಾಪ್ ಭಾಗ್ಯ, 200 ಯೂನಿಟ್ ಉಚಿತ ವಿದ್ಯುತ್, ಶಾಲಾ ಕಾಲೇಜು, ಧಾರ್ಮಿಕ ಕ್ಷೇತ್ರಗಳು ಮತ್ತು ಬಸ್ ನಿಲ್ದಾಣಗಳ ಸಮೀಪವಿದ್ದ 717 ಮದ್ಯದ ಅಂಗಡಿಗಳನ್ನ ಸಂಪೂರ್ಣ ಬಂದ್ ಮಾಡಿದ್ರು. ಹೀಗೆ ಮೊದಲ 100 ದಿನಗಳಲ್ಲಿ ಜನಪರ ಯೋಜನೆಗಳ ದೊಡ್ಡ ಪಟ್ಟಿಯನ್ನೇ ವಿಜಯ್ ಸರ್ಕಾರ ಮುಂದಿಟ್ಟಿದೆ. ಸರ್ಕಾರ ಅಂದ್ರೆ ಕೇವಲ ಘೋಷಣೆಗಳಲ್ಲ, ಯೋಜನೆಗಳ ಅನುಷ್ಠಾನವೇ ನಿಜವಾದ ಸವಾಲು. ವಿಜಯ್ ಮತ್ತು ಅವರ ಸಂಪುಟಕ್ಕೆ ಆಡಳಿತಾತ್ಮಕ ಅನುಭವ ಕಡಿಮೆ ಎಂಬ ಟೀಕೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಹಿರಿಯ ಅಧಿಕಾರಿಗಳು ಮತ್ತು ಹೊಸ ರಾಜಕೀಯ ನಾಯಕತ್ವದ ನಡುವೆ ಸಮನ್ವಯ ಸಾಧಿಸೋದು ಕೂಡ ಸರ್ಕಾರದ ಮುಂದಿರುವಂತಹ ಸವಾಲಾಗಿದೆ. ಇತ್ತ ತಮಿಳುನಾಡಿನಲ್ಲಿ ಬಲಿಷ್ಠ ವಿರೋಧ ಪಕ್ಷಗಳಾದಂತಹ ಡಿಎಂಕೆ ಮತ್ತು ಎಐಎಡಿಎಂಕೆ ವಿಜಯ್ ಸರ್ಕಾರದ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬವಾದರೂ ಕೂಡ, ಕಾನೂನು ಸುವ್ಯವಸ್ಥೆಯಲ್ಲಿ ಲೋಪವಾದರೂ ಕೂಡ ವಿರೋಧ ಪಕ್ಷಗಳಿಗೆ ವಿಜಯ್ ಸರ್ಕಾರವನ್ನ ಗುರಿಯಾಗಿಸಲು ಅದು ಬಹುದೊಡ್ಡ ಅಸ್ತ್ರವಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆಡಳಿತ ಮೇಲಿನ ಹಿಡಿತವನ್ನ ವಿಜಯ್ ಅವರಿಗೆ ಅತ್ಯಂತ ಮುಖ್ಯ ಆಗುತ್ತೆ. ವಿಜಯ್ ಸರ್ಕಾರದ ನಕಾರಾತ್ಮಕ ಅಂಶಗಳು, ಮುಂದಿನ ಸವಾಲುಗಳು ನೋಡ್ಕೊಂಡ್ಬರೋಣ ಬನ್ನಿ. ವಿಜಯ್ ಸಂಪುಟದ ಬಹುತೇಕ ಸಚಿವರು ಹಾಗೂ ಟಿವಿಕೆ ಶಾಸಕರು ರಾಜಕೀಯಕ್ಕೆ ತೀರಾ ಹೊಸಬರಾಗಿರೋದ್ರಿಂದ ಆಡಳಿತಾತ್ಮಕ ನಿರ್ಧಾರಗಳ ಅನುಷ್ಠಾನದಲ್ಲಿ ಆರಂಭಿಕ ಹಿನ್ನಡೆ ಮತ್ತು ವಿಳಂಬಗಳು ಕಂಡು ಬರ್ತಾ ಇದೆ. ಹಿರಿಯ ಅಧಿಕಾರಿ ವರ್ಗ ಹಾಗೂ ನೂತನ ಮಂತ್ರಿಗಳ ಮಧ್ಯೆ ಸಮನ್ವಯದ ಕೊರತೆ ಅಲ್ಪ ಪ್ರಮಾಣದಲ್ಲಿ ಎದುರಾಗಿರುವಂಥದ್ದು. ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಗ್ಯಾರಂಟಿ ಹಾಗೂ ಜನಪ್ರಿಯ ಯೋಜನೆಗಳ ಅನುಷ್ಠಾನದಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಭಾರಿ ಆರ್ಥಿಕ ಹೊರೆ ಉಂಟಾಗಿರುವಂಥದ್ದು. ಕಾನೂನು ಸುವ್ಯವಸ್ಥೆ ಮತ್ತು ಯೋಜನೆಗಳ ವಿಳಂಬದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ನಿರಂತರ ಪ್ರತಿಭಟನೆಗಳು ತಮಿಳುನಾಡಿನಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಮಧ್ಯೆ 100 ದಿನ ಆಯಿತು, ಆದರೆ ವಿಜಯ್ ಸರ್ಕಾರದ ನಿಜವಾದ ಪರೀಕ್ಷೆ ಈಗ ಶುರುವಾಗ್ತಾ ಇದೆ. ಸಿನಿಮಾದಲ್ಲಿ ವಿಜಯ್ಗೆ ಅಭಿಮಾನಿಗಳ ದೊಡ್ಡ ಪಡೆ ಇದೆ. ಆದರೆ ರಾಜಕೀಯದಲ್ಲಿ ಅಭಿಮಾನಿಗಳಿಗಿಂತ ಜನರ ವಿಶ್ವಾಸ ಬಹಳ ಮುಖ್ಯ ಆಗುತ್ತೆ. 100 ದಿನಗಳಲ್ಲಿ ಯೋಜನೆಗಳ ಘೋಷಣೆ ಮಾಡಿ
ಭರವಸೆ ಮೂಡಿರುವಂತಹ ವಿಜಯ್ ಮುಂದಿನ 5 ವರ್ಷ ಇದೇ ಒಂದು ಸ್ಪೀಡ್ನಲ್ಲಿ ಇದೇ ವೇಗದಲ್ಲಿ ಆಡಳಿತವನ್ನ ನಡೆಸಲು ಸಾಧ್ಯವಾಗುತ್ತಾ? ಜನಪ್ರಿಯ ಯೋಜನೆಗಳ ಜೊತೆಗೆ ರಾಜ್ಯದ ಆರ್ಥಿಕತೆಯನ್ನ ಬ್ಯಾಲೆನ್ಸ್ ಮಾಡ್ತಾರಾ? ವಿರೋಧ ಪಕ್ಷಗಳ ಟೀಕೆಗೆ ಉತ್ತರವನ್ನ ಕೊಡ್ತಾರಾ? ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.